ಸಂಕಷ್ಟದ ದಿನಗಳಲ್ಲಿ ಕೆಲವರು ಉದ್ಯೋಗವನ್ನ ಕಳೆದುಕೊಂಡ್ರೆ ಇನ್ನು ಕೆಲವರು ಹೊಸ ಉದ್ಯೋಗವನ್ನ ಕಂಡುಕೊಂಡಿದ್ದಾರೆ. ಅಂದು ತಿನ್ನಲು ತುತ್ತು ಅನ್ನಕ್ಕೆ ಗತಿ ಇಲ್ಲದವರನ್ನ ಬದುಕಿಸಿದ ಹಲವಾರು ಉಪಕಸಬುಗಳಲ್ಲಿ ಮಲ್ಲಿಗೆ ಕೃಷಿಯೂ ಒಂದಾಗಿದೆ. ಹೀಗೆ ಮಲ್ಲಿಗೆ ಕೃಷಿಯಿಂದಲೇ ಕೊರೋನಾದ ಸಂಕಷ್ಟದ ದಿನವನ್ನ ಸಂತೃಪ್ತಿಯಿಂದ ಕಳೆದು ಅದರಿಂದ ಬಂದ ಆದಾಯದಿಂದಲೇ ಪುಟ್ಟದೊಂದು ಅಡಿಕೆ ತೋಟವನ್ನು ಮಾಡಿಕೊಂಡ ಪುತ್ತೂರು ತಾಲೂಕಿನ ಅರ್ಯಾಪು ಗ್ರಾಮದ ಸಂಟ್ಯಾರು ಮರಿಕೆ ನಿವಾಸಿ ವನಿತಾ ಇಂದು ಮಲ್ಲಿಗೆ ಕೃಷಿಯನ್ನೇ ಜೀವನ ಆಧಾರವನ್ನಾಗಿ ಮಾಡಿಕೊಂಡವರು. ಇರುವ ಸಣ್ಣ ಜಮೀನಿನಲ್ಲಿ 50ಕ್ಕೂ ಮಿಕ್ಕಿದ ಮಲ್ಲಿಗೆ ಬುಡಗಳನ್ನ ಮಾಡಿಕೊಂಡಿರುವ ವನಿತಾ ಇಂದು ಓರ್ವ ಯಶಸ್ವಿ ಮಲ್ಲಿಗೆ ಬೆಳೆಗಾರ್ತಿ. ತನ್ನ ಮಲ್ಲಿಗೆ ಗಿಡದಿಂದ ಬಂದ ಆದಾಯವನ್ನ ಕುಟುಂಬದ ನಿರ್ವಹಣೆಯನ್ನ ಮಾಡಿಕೊಂಡು ಬರ್ತಾ ಇರುವಂತಹ ಇವರು ಮಲ್ಲಿಗೆ ಮಾರಾಟ ಮಾಡಿ ಬಂದ ಹಣದಿಂದಲೇ ಪುಟ್ಟದೊಂದು ಅಡಿಕೆ ತೋಟವನ್ನ ಮಾಡಿದ್ದಾರೆ. ವನಿತಾ ಪತಿ ಗಾರೆ ಕೆಲಸಕ್ಕೆ ಹೋಗುತ್ತಿದ್ದು ವನಿತಾ ಮನೆಯ ಜವಾಬ್ದಾರಿಯನ್ನ ನೋಡಿಕೊಂಡಿದ್ರು. ಆ ಸಂದರ್ಭದಲ್ಲಿ ಕೊರೋನಾ ಎನ್ನುವ ಮಹಾಮಾರಿ ಒಕ್ಕರಿಸಿದ ಸಮಯದಲ್ಲಿ ಪತಿ ಕೆಲಸಕ್ಕೆ ಹೋಗಲಾರದೆ ಮನೆಯಲ್ಲಿ ಇರುವಂತಾಯಿತು. ಮಕ್ಕಳು ಸೇರಿದಂತೆ ಒಟ್ಟು 7 ಸದಸ್ಯರಿದ್ದ ವನಿತಾ ಕುಟುಂಬಕ್ಕೆ ಅಂದು ಜೀವನ ನಿರ್ವಹಣೆಯೇ ಒಂದು ಸವಾಲಾಗಿತ್ತು. ಆ ಸಮಯದಲ್ಲಿ ಮನೆಯ ಉಪಯೋಗಕ್ಕಾಗಿ ನೆಟ್ಟಿದ್ದ ಮಲ್ಲಿಗೆ ಹೂವನ್ನ ಮಾರಾಟ ಮಾಡಲು ಆರಂಭಿಸಿದ್ದ ವನಿತಾ ಅವರಿಗೆ ಅಂದು ಮಲ್ಲಿಗೆಯಿಂದ ಉತ್ತಮ ಆದಾಯವೂ ದೊರೆತಿತ್ತು. ಹೀಗೆ ಆರಂಭಗೊಂಡ ಮಲ್ಲಿಗೆಯ ಮಾರಾಟ ಇಂದಿನವರೆಗೂ ಮುಂದುವರೆದುಕೊಂಡು ಬಂದಿದೆ. ನಾನು ಮಲ್ಲಿಗೆ ಕೃಷಿ ಮಾಡ್ತಾ ಇದ್ದೇನೆ. ಅಂದ್ರೆ ಕೊರೋನಾ ಟೈಮಲ್ಲೆಲ್ಲ ಎಲ್ಲಿ ಕಷ್ಟ ಆಗಿ ಕೆಲಸ ಎಲ್ಲ ಇತ್ತು. ಮತ್ತೆ ಸ್ತ್ರೀ ಶಕ್ತಿಯಲ್ಲಿ ಒಂದು ಸೇರಿ 22 ವರ್ಷ ಆಯಿತು. ಅದರಲ್ಲಿ ನಮಗೆ ಒಂದು ಕ್ಷೇತ್ರ ಪಾಠಶಾಲೆ ಅಂತ ಒಂದು ಮಾಹಿತಿ ಎಲ್ಲ ಇತ್ತು ಮಲ್ಲಿಗೆದು. ಅದರಿಂದ ಸ್ವಲ್ಪ ಗಿಡ ಎಲ್ಲ ನೆಟ್ಟು ಅದರಲ್ಲಿ ಕೂಡ ತುಂಬಾ ಆದಾಯ ಬಂದಿದೆ. ಅಂದ್ರೆ ಕೊರೋನಾ ಟೈಮಲ್ಲಿ ಏನೂ ಇಲ್ಲ ಆಯ್ತು. ಅದರಲ್ಲಿ ಬಂದ ಆದಾಯದಿಂದ ಸ್ವಲ್ಪ ಅಡಿಗೆ ಗಿಡ ಮತ್ತೊಂದು ಹೈನುಗಾರಿಕೆ ಅದೆಲ್ಲ ಮಾಡಿ ಜೀವನ ಸಾಗಿಸ್ತಾ ಇದ್ದೇವೆ. ಇವಾಗ ಪರವಾಗಿಲ್ಲ, ತುಂಬಾ ಆಗ್ತಾ ಇದೆ. ಇವಾಗ 50 ಗಿಡ ಇದೆ ಒಟ್ಟಾಗಿ. ಮತ್ತೆ ಸ್ವಲ್ಪ ನರ್ಸರಿ ಮಾಡಿ ಗಿಡಗಳನ್ನು ಮಾರಾಟ ಮಾಡಿದ್ದೇನೆ. ಮತ್ತೆ ತರಕಾರಿ, ಸಂಡಿಗೆ, ಹಪ್ಪಳ ಅದೆಲ್ಲ, ಮತ್ತೆ ಮಜ್ಜಿಗೆ ಕೂಡ ಎಲ್ಲ ತುಪ್ಪ ಎಲ್ಲ ತೆಕೊಂಡೋಗಿ ಮಾರಾಟ ತುಂಬಾ ಕಡೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಮಾರಾಟ ಮಾಡಿದ್ದೇನೆ. ಕೇವಲ 15 ಮಲ್ಲಿಗೆ ಬುಡದಿಂದ ಇಂದು 50ಕ್ಕೂ ಮಿಕ್ಕಿದ ಸಂಖ್ಯೆಯ ಮಲ್ಲಿಗೆ ಬುಡಗಳು ವನಿತಾರ ಕೈತೋಟದಲ್ಲಿದೆ. ಇನ್ನು ಮಲ್ಲಿಗೆಯಲ್ಲಿ ಬಂದ ಆದಾಯದಲ್ಲಿ ಖಾಲಿ ಇದ್ದ ಸ್ವಲ್ಪ ಜಾಗದಲ್ಲಿ ಸುಮಾರು 150ಕ್ಕೂ ಮಿಕ್ಕಿದ ಅಡಿಕೆ ಗಿಡಗಳನ್ನು ನೆಟ್ಟು ಇಂದು ಅವುಗಳು ಫಲ ನೀಡ್ತಾ ಇವೆ. ಮಲ್ಲಿಗೆಯ ಜೊತೆಗೆ ಒಂದು ಹಸುವನ್ನ ಸಾಕ್ತಾ ಇದ್ದು ಹಸುವಿನ ಸೆಗಣಿಯಿಂದ ಬಯೋಗ್ಯಾಸ್ ಕೂಡ ಉತ್ಪಾದಿಸ್ತಾ ಇದ್ದಾರೆ. ಕೊಟ್ಟಿಗೆ ಗೊಬ್ಬರವನ್ನ ಅಡಿಕೆ ಮತ್ತು ಮಲ್ಲಿಗೆ ತೋಟಕ್ಕೆ ಬಳಸುತ್ತಿದ್ದು ಮನೆಗೆ ಬೇಕಾಗುವಷ್ಟು ತರಕಾರಿಯನ್ನ ಬೆಳೆಸುತ್ತಿದ್ದಾರೆ. ಹಲಸಿನ ಹಪ್ಪಳ, ಸಂಡಿಗೆ, ಅರಶಿನ ಹುಡಿ, ಮೆಣಸಿನ ಹುಡಿಯನ್ನು ತಯಾರಿಸಿ ಮಾರಾಟ ಮಾಡುತ್ತಿರುವ ವನಿತಾ ಇಂದು ಓರ್ವ ಯಶಸ್ವಿ ಗೃಹೋದ್ಯಮಿಯಾಗಿ ಗುರುತಿಸಲ್ಪಟ್ಟಿದ್ದಾರೆ. ಒಕ್ಕೂಟದಿಂದ 1.5 ಲಕ್ಷ ತೆಗ್ದಿದ್ದಾರೆ ಸ್ವಉದ್ಯೋಗಕ್ಕೆ ಅಂತ ಹೇಳಿ. ಮತ್ತೆ PMFMI ಸಿಕ್ಕಿದೆ. ಇದು ಕ್ಯಾಟರಿಂಗ್ ಎಲ್ಲ ಮಾಡ್ತಾರೆ ಅವರು. ಒಳ್ಳೆ ಲಾಭ ಇದೆ ಅವರಿಗೆ, ಸಕ್ಸಸ್ ಆಗಿದ್ದಾರೆ. ಕೊರೋನಾ ಟೈಮ್ ಅಲ್ಲಿ ಮಾಡಿದಂತೆ ಅವರು ಈ ತರ ತರಬೇತಿ ಎಲ್ಲ ತಕೊಂಡು ಮಾಡಿದವರು. ಮಲ್ಲಿಗೆ ಹೌದು, ಮಲ್ಲಿಗೆಯಿಂದ ತೋಟ ಕೃಷಿ, ಅಡಿಕೆ ಕೃಷಿ, ಹೈನುಗಾರಿಕೆ ಮತ್ತೆ ತರಕಾರಿ ಮತ್ತೆ ಹಾಲು ತುಪ್ಪ ಎಲ್ಲ ಮಾಡ್ತಾ ಇದ್ದಾರೆ.